ಯಮುನಾ ನೃತ್ಯ ಸಿರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಖ್ಯಾತ ನರ್ತಕಿ ಭರತನಾಟ್ಯದಲ್ಲಿ ಪ್ರವೀಣ ಆಗಿರುವ ಯಮುನಾ ಅವರು ನಮ್ಮೊಂದಿಗಿದ್ದಾರೆ. ಯಮುನಾ ಅವರೇ, ಈಗ ನಿಮ್ಮ ನೃತ್ಯ ನೋಡುವಂಥ ಸಮಯ ಅಂತ ಅನ್ಕೋತೀನಿ. ಸೊ ನಿಮಗೆ ಯಾವ ಥರದ ನೃತ್ಯ ಮಾಡೋಕ್ಕೆ ನಿಮಗೆ ಇಷ್ಟ ಆಗುತ್ತೆ? ಟಫ್ ಚಾಯ್ಸ್ ಇದು. ಅಭಿನಯ ಇಷ್ಟ ಆಗುತ್ತೆ, ನೃತ್ಯ ಕೂಡ ನನಗೆ ಇಷ್ಟ ಆಗುತ್ತೆ, ಎರಡು ಅಂತ ಹೇಳ್ಬೋದು. ಓಕೆ, ಈಗ ನಾವು ಏನಾದರೂ ಸುಮ್ಮನೆ ನಿಮಗೆ ಒಂದು ಎಕ್ಸಾಂಪಲ್ ಥರ ತೋರಿಸಿ ಅಂದರೆ ಯಾವುದನ್ನು ತೋರ್ಸಕ್ಕೆ ಇಷ್ಟಪಡ್ತೀರಾ ನೀವು? ಸ್ವಾತಿ ತಿರುನಾಳ ಅವರ ಒಂದು ರಚನೆ ಶಂಕರನ ಮೇಲೆ, ಶಿವನ ಮೇಲೆ ಇದೆ, ಶಂಕರ ಶ್ರೀಗಿರಿನಾಥ ಪ್ರಭು ಅಂತ ಹೇಳಿ. ಓಕೆ, ಸೊ ಆ ಒಂದು ತಾಂಡವ ಅಂಶ, ಶಿವನ ನೃತ್ಯದ ಒಂದು ಅಂಶವನ್ನ ನಾನು ತೋರಿಸೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ದಟ್ ಪರ್ಫಾರ್ಮೆನ್ಸ್. ಇಷ್ಟು ಸಮೀಪದಿಂದ ನಾನು ನೋಡಿರಲಿಲ್ಲ. ಬಹುಶಃ ನಿಮಗೂ ಕೂಡ ತುಂಬ ಚಿಕ್ಕದಾಯ್ತು ಸ್ಪೇಸ್ ಅನ್ಕೋತೀನಿ. ಸಾಮಾನ್ಯವಾಗಿ ಹೌದು, ಸ್ವಲ್ಪ ದೊಡ್ಡ ಜಾಗ ಬೇಕು ಈಸಿಯಾಗಿ ಮೂವ್ಮೆಂಟ್ ಮಾಡೋದಕ್ಕೆ. ನಿಮ್ಮ ಫಸ್ಟ್ ರಂಗ ಪ್ರವೇಶ ಮಾಡಿದ್ದು ಎಷ್ಟು ವರ್ಷಗಳ ಹಿಂದೆ ಯಮುನಾ ಅವರೇ?
1987 ಅನ್ಕೋತೀನಿ. ಒಂದು ರಂಗ ಪ್ರವೇಶ ಮಾಡಬೇಕಾದ್ರೆ ಒಂದು ಫಾರ್ಮಲ್ ಆಗಿ ಒಂದು ಟ್ರೈನಿಂಗ್ ತಗೊಳ್ತಾರಲ್ಲ, ನಿಮಗೆ ವೆಂಕಟ ಸುಬ್ಬಲಕ್ಷ್ಮಿ ಅಂತ ನೀವು ಹೇಳಿದ್ರೆ, ವೆಂಕಟಲಕ್ಷ್ಮಮ್ಮ ಅವರೊಬ್ಬರು ಮಾತ್ರ ಗುರುಗಳ ಅಥವಾ ಮತ್ತೆ ಬೇರೆ ಯಾರಾದ್ರೂ ಗುರುಗಳು? ವೆಂಕಟಲಕ್ಷ್ಮಮ್ಮ ಅವರು, ನಾನು ಸೇರ್ಕೊಂಡಾಗಲೇ ವೆಂಕಟಲಕ್ಷ್ಮಮ್ಮ ಅವ್ರಿಗೆ 82 ವರ್ಷ 83 ವರ್ಷ ಆಗಿತ್ತು. ಹೌದಾ? ಹೌದು. ಅವ್ರು ಹೆಂಗ್ ಕಲಿಸ್ತಾ ಇದ್ರು ಮತ್ತೆ ನಿಮ್ಗೆ? ಕೂತ್ಕೊಂಡು ಅವ್ರ ಕೈನ ಹೀಗೆ ಇಟ್ಕೊಂಡು ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು, ಅವ್ರ ಕೈಗಳೇ ಫೀಟ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ದಿತ್ತೈ ಅಂತ ಕಾಲಲ್ಲಿ ಮಾಡ್ತೀವಲ್ವಾ, ಅವ್ರ ಅದನ್ನ ಕೈನಲ್ಲಿ ದಿತ್ತೈ ಅಂತ ತೋರ್ಸೋರು, ದಿತ್ತೈ ತೈ ದಿತ್ತೈ. ಸೊ ಕೂತ್ಕೊಂಡೇ ಹೇಳ್ಕೊಡೋರು ಅವರು. ನಾನು ಅವ್ರ ಹತ್ರ ಸುಮಾರು ಈಗೆಲ್ಲ ಇಲ್ವಾ? ಈಗ ಇಲ್ಲ, ಇವಾಗಿಲ್ಲ. ಅವರು 8 ವರ್ಷ ಆಯ್ತು ಅವರು ನಮ್ಮನ್ನೆಲ್ಲ ಆಗಿಲ್ಲ. ಎಂತ ಲೆಜೆಂಡ್ಸ್ ನಮ್ಮ ಮಧ್ಯೆ ಇರ್ತಾರೆ, ಅಥವಾ ಕೆಲವೊಂದ್ಸಲ ನಂಗೆ ಅನ್ಸುತ್ತೆ ಈ ಥರ ಇದ್ರು ಅಂದ್ರೆ ಬಹುಶಃ ಮುಂದಿನ ಜನರೇಷನ್ ನಂಬುತ್ತೋ ಇಲ್ಲ ಗೊತ್ತಿಲ್ಲ. ಆತರ 82 ವರ್ಷದಲ್ಲಿ ಆ ಥರ ಒಂದು ಹೇಳುವಂತ ಆ ಉತ್ಸಾಹ ನೋಡಿ. ಹೌದು ಹೌದು, ದಟ್ಸ್ ವಂಡರ್ಫುಲ್. ಅಭಿನಯ ಮಾತ್ರ ಯಾವುದಕ್ಕೂ ಕುಂದಿರ್ಲಿಲ್ಲ. 82 ವರ್ಷ ಆದ್ರೂ 16 ವರ್ಷದ ಹೆಣ್ಣು ಏನ್ ಅಭಿನಯವನ್ನ ತನ್ನ ಮುಖದಲ್ಲಿ ತೋರಿಸ್ಬೋದು, ಅದನ್ನ ಅವರು 90 ವರ್ಷ ಆದ್ರೂ ಹಾಗೇ ಮಾಡ್ತಾ ಇದ್ರು. ಗ್ರೇಟ್. ನನಗೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡ್ತಾ. ಆದರೆ ನಂಗೆ ಇನ್ನೂ ಸ್ವಲ್ಪ ಮಾತಾಡೋದಿದೆ. ಈ ಭಾವಾಭಿನಯದ ಬಗ್ಗೆ ಕೇಳಿದ್ವಿ. ಇನ್ನು ಈ ಭರತನಾಟ್ಯದಲ್ಲಿ ನನಗನ್ಸೋ ಹಾಗೆ ಈ ಕೈಗಳ ಚಲನೆ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಮತ್ತು ಅವರ ಇನ್ನೊಂದು ನೃತ್ಯದ ಪ್ರದರ್ಶನ ನೋಡೋಣ. ಚಿಕ್ಕದೊಂದು ಬ್ರೇಕ್ ನಂತರ ಈ ಕಾರ್ಯಕ್ರಮ ಮುಂದುವರಿಯುತ್ತೆ.